ನಮಸ್ತೆ ಮಾಸ್ಟರ್ಸ್. 70ನೇ ದಿನದ ತುಳಸೀದಳ ಭಾಗ 1ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಈ ದಿನದ ಸಂದೇಶ ಸನ್ಯಾಸ. ಸಮ್ಯಕ್ ಪ್ಲಸ್ ನ್ಯಾಸ ಸನ್ಯಾಸ. ಸಮ್ಯಕ್ ಅಂದರೆ ಸರಿಯಾದ, ನ್ಯಾಸ ಅಂದರೆ ತ್ಯಜಿಸುವುದು. ಆದ್ದರಿಂದ ಸನ್ಯಾಸ ಅಂದರೆ ಯಾವುದನ್ನು ತ್ಯಜಿಸಬೇಕೋ ಅದನ್ನು ತ್ಯಜಿಸುವುದು, ಯಾವುದು ತ್ಯಾಜ್ಯನೀಯವೋ ಅದನ್ನು ತ್ಯಜಿಸುವುದು. ಹಾಗಾದರೆ ಯಾವುದನ್ನು ತ್ಯಜಿಸಬೇಕು? ನಾನು ಇದೇ ಎನ್ನುವ ಭಾವನೆಯನ್ನು, ನಾನು ಇಷ್ಟೇ ಎನ್ನುವ ಭಾವನೆಯನ್ನು, ನಾನು ಬೇರೆ ನೀನು ಬೇರೆ ಎನ್ನುವ ಭಾವನೆಯನ್ನು, ಇದು ನನ್ನದು ಎನ್ನುವ ಭಾವನೆಯನ್ನು ತ್ಯಜಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಮಾಡಬೇಕಾದ್ದು ಸರ್ವಸಂಘ ಪರಿತ್ಯಾಗ ಅಲ್ಲ, ಮಾಡಬೇಕಾದ್ದು ಸರ್ವಸಂಘ ಪರಿತ್ಯಾಗ ಅಂತಾರೆ. ಸಂಘ ಅಂದರೆ ಸಂಘ ಅಂದರೆ ಅಕ್ಕಪಕ್ಕ ಇರುವ ವ್ಯಕ್ತಿಗಳ ಸಮುದಾಯ. ಸಂಘ ಅಂದರೆ ಮಿತಿಯನ್ನು ದಾಟಿದ ನಾನು ಎನ್ನುವ ಭಾವನೆ, ಅಂದರೆ ಅನ್ಡ್ಯೂ ಅಟ್ಯಾಚ್ಮೆಂಟ್ ಎಂದರ್ಥ. ಸಂಘದಲ್ಲಿ ಬೆರೆತು ಇರಬೇಕು, ಆದರೆ ಸಂಘವಿಲ್ಲದೇ ಇರಬೇಕು. ಪದ್ಮಪತ್ರಮಿ ವಾಂಭಸ ಅಂದರೆ ತಾವರೆ ಎಲೆಯ ಮೇಲಿರುವ ನೀರಿನ ಹನಿಯಂತೆ ಎಂದರ್ಥ. ಸಂಘವು ವಾಂಛನೀಯ, ಅದು ನಮ್ಮ ಪ್ರಗತಿಗೆ ತಪ್ಪದೇ ಬೇಕಾಗಿದೆ. ಸಂಘವು ಅವಾಂಛನೀಯ, ಅದು ನಮ್ಮ ಪ್ರಗತಿಗೆ ಕೊಡಲಿ ಏಟು. ಸರ್ವಸಂಘ ಪರಿತ್ಯಾಗವೇ ಸಮಜ್ಞಾಸ, ಸನ್ಯಾಸ ಅಂತ. ಅದೇ ರೀತಿ ಗೃಹಸ್ಥಾಶ್ರಮ ಅಂತಂದರೆ ಏನು ನೋಡೋಣ. ಯಸ್ಮಾತ್ರಯೋಶ್ಯಾಶ್ರಮಿಣೋ ದಾನೇನ ನೇಷ್ಯಾವ ಚಾಹ್ನವಂ ಗೃಹಸ್ಥೇನವ ಧಾರ್ಯಸ್ತೆ ತಸ್ಮಾಗ್ನೇಷ್ಟಶ್ರಮೋ ಗೃಹೇ ಅಂದರೆ ಇದು ಮನುಸ್ಮೃತಿಯಲ್ಲಿ ಬರುತ್ತೆ. ಬ್ರಹ್ಮಚಾರರು, ವಾನಪ್ರಸ್ಥರು, ಸನ್ಯಾಸಿಗಳು ಎನ್ನುವ 3 ಆಶ್ರಮದವರಿಗೆ ಅನ್ನಾದಿಗಳನ್ನು ಕೊಟ್ಟು ಗೃಹಸ್ಥರೇ ಪೋಷಿಸುತ್ತಿದ್ದಾರೆ. ಸಂಪತ್ತುಗಳನ್ನು ಸೃಷ್ಟಿಸುವುದು ಕೂಡ ಗೃಹಸ್ಥರೇ. ಎಲ್ಲರಿಗೂ ಆಶ್ರಯವನ್ನು ಕೊಡುವವರು ಕೂಡ ಗೃಹಸ್ಥರೇ. ಆದ್ದರಿಂದ ಗೃಹಸ್ಥಾಶ್ರಮವೇ ಎಂದಿಗೂ ಪರಿಗ್ರಹಣೀಯ ಅಂತಾರೆ. ಉತ್ಕೃಷ್ಟವಾದ ಗೃಹಸ್ಥಾಶ್ರಮದಲ್ಲಿ ಇರುವಾಗಲೇ ಅಜ್ಞಾನದಿಂದ ಮುಕ್ತಿಯನ್ನೂ ಸಹ ಸಂಪಾದಿಸಿದರೆ ಅದಕ್ಕೆ ಮೀರಿದ ಜಯ, ಸಾರ್ಥಕತೆ ಬೇರೆ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸಂಸಾರದಲ್ಲಿಯೇ ಸಿದ್ಧಿಯನ್ನು ಪಡೆಯಬೇಕು. ಸನ್ಯಾಸಿಯಾಗಿ ಹಿಮಾಲಯಕ್ಕೆ ಹೋಗಿ ಪಡಿಬೇಕಾಗಿಲ್ಲ ಅಂತ ಹೇಳ್ತಾರೆ. ಬ್ರಹ್ಮಚರ್ಯ ಅಂದರೆ ಏನು ನೋಡ್ತಾ ಹೋಗೋಣ. ಭೂರಿತಿ ಬ್ರಹ್ಮ ಅಂದರೆ ಭೂ ಅಂದರೆ ಎಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು. ಯಾವುದು ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು? ಎಲ್ಲ ಕೆಲಸಗಳನ್ನು ಯುಕ್ತವಾಗಿ ತಕ್ಕಂತೆ ಮಾಡುವುದೇ ನಿಜಕ್ಕಿಂತಲೂ ಎಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು. ಯಾವ ಕೆಲಸವನ್ನಾದರೂ ಹೆಚ್ಚಾಗಲಿ ಕಡಿಮೆಯಾಗಲಿ ಎಂದಿಗೂ ಮಾಡಬಾರದು. ಯಾವ ಕೆಲಸವಾದರೂ ಮುಂಚಿತವಾಗಿ ಆಗಲಿ ಆಲಸ್ಯವಾಗಲಿ ಎಂದಿಗೂ ಮಾಡಬಾರದಂತೆ. ಈ ರೀತಿಯಾಗಿ ಯಾವಾಗಲೂ ಯುಕ್ತದಲ್ಲಿ ಸಂಚರಿಸುವುದೇ ಬ್ರಹ್ಮಚರ್ಯ ಅಂದರೆ. ಅಷ್ಟೇ ಹೊರತು ಬ್ರಹ್ಮಚರ್ಯ ಅಂದರೆ ಸ್ತ್ರೀ ಪುರುಷ ಸಂಪರ್ಕ ರಾಹಿತ್ಯವಲ್ಲ. ಬ್ರಹ್ಮಚರ್ಯ ಅಂದರೆ ದಾಂಪತ್ಯ ರಾಹಿತ್ಯ, ಶೃಂಗಾರ ರಾಹಿತ್ಯ ಎಷ್ಟು ಮಾತ್ರವೂ ಅಲ್ಲ. ಶೃಂಗಾರಕ್ಕೆ ದೂರವಾಗಿ ಇರುವುದು ಪ್ರಕೃತಿ ವಿರುದ್ಧ. ಆದರೆ ಯಾವುದರಲ್ಲೇ ಆಗಲಿ ಯುಕ್ತವಾಗಿ ಇರಬೇಕು. ಎಲ್ಲದರಲ್ಲೂ ಯುಕ್ತವಾಗಿ ನಡೆಯುವುದೇ ಬ್ರಹ್ಮಚರ್ಯ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಕೋರಿಕೆಗಳನ್ನು ಅಣಗಿಸಬೇಡ ಅಂತ ಹೇಳ್ತಾರೆ. ಯಾವುದೇ ಕೋರಿಕೆಗಳನ್ನು ಎಂದಿಗೂ ಅದುಮಿಡಬಾರ್ದಂತೆ. ಕೋರಿಕೆಗಳನ್ನು ಹೆಚ್ಚಾಗಿ ಅದುಮಿಡುವುದರಿಂದ ನಾವು ಅವುಗಳಿಗೆ ಸಂಬಂಧಿಸಿದ ಪಾಠಗಳನ್ನು ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಕರ್ಮಗಳನ್ನು ಮಾಡುವುದರಿಂದಲೇ ಅನುಭವಗಳು ಸಹ ಬರುತ್ತವೆ. ಎಂತಹ ಕರ್ಮಗಳನ್ನಾದರೂ ಸರಿಯೇ ಮಾಡಬೇಕೇ ವಿನಃ ಅಕರ್ಮಿಯಾಗಿ ಮಾತ್ರ ಎಂದಿಗೂ ಇರಬಾರದು. ಕೋರಿಕೆಗಳೇ ಅಭಿವೃದ್ಧಿಗೆ, ಪ್ರಗತಿಗೆ ಮೂಲ ಕಾರಣಗಳು. ಕೋರಿಕೆಗಳು ಇಲ್ಲದಿರುವುದರಿಂದ ಬಲಹೀನವಾದ ಕೋರಿಕೆಗಳಿಂದ ಯಾವುದೂ ಸಾಧ್ಯವಾಗದು. ಕೋರಿಕೆಗಳಿಂದಲೇ ವಿದ್ಯೆಯನ್ನು ಅಭ್ಯಸಿಸುತ್ತೇವೆ ಅಲ್ವಾ? ಕೋರಿಕೆಗಳಿಂದಲೇ ಕಲೆಗಳನ್ನು ಕಲಿಯುತ್ತೇವೆ. ಕೋರಿಕೆಗಳಿಂದಲೇ ಹಣವನ್ನು ಸಂಪಾದಿಸುತ್ತೇವೆ. ಕೋರಿಕೆಗಳಿಂದಲೇ ಸುಖವನ್ನು ಕೂಡ ಹೊಂದ್ತೀವಿ. ಕೋರಿಕೆಗಳು ಬಲವತ್ತರವಾಗಿರಬೇಕು, ನಿರ್ದಿಷ್ಟವಾಗಿರಬೇಕು, ಧರ್ಮಯುಕ್ತವಾಗಿರಬೇಕು.
ಕೋರಿಕೆಗಳಿಲ್ಲದೆ ಎಂದಿಗೂ ಇರಲಾರದು ಈ ಆತ್ಮ ಅಂತ ಹೇಳ್ತಾರೆ ಮಾಸ್ಟರ್ಸ್. ನಾವು ಯಾವುದನ್ನು ಕಡೆಗಣಿಸಲೂಬಾರದು, ಯಾವುದನ್ನು ಅತಿನೂ ಮಾಡಬಾರ್ದು. ಎಲ್ಲದರಲ್ಲೂ ಸಮಚಿತ್ತದಿಂದ ಎಲ್ಲದರಲ್ಲೂ 50-50% ಇರಬೇಕು ಮಾಸ್ಟರ್ಸ್. ಆಧ್ಯಾತ್ಮಿಕವಾಗಿ ಆಗಲಿ, ಪ್ರಾಪಂಚಿಕವಾಗಿ ಆಗಲಿ, ಗೃಹಸ್ಥಾಶ್ರಮದಾಗಲಿ, ಸನ್ಯಾಸಿ ಆಶ್ರಮದಾಗಲಿ, ಯಾವುದರಲ್ಲೇ ಆಗಲಿ ಸಮಚಿತ್ತದಿಂದ ಇರಬೇಕು, ಸಮಭಾಗವಾಗಿ ಇರಬೇಕು. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಧನ್ಯವಾದಗಳು ಮಾಸ್ಟರ್ಸ್.